ಪಾತ್ರ ಶುರುವಾಗದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ಆ ಮಗುವಿನ ಜೊತೆಲೆ ತಾಯಿನೂ ಸೃಷ್ಟಿ ಆಗ್ತಾಳೆ. ತಾನು ಹಸ್ಕೊಂಡಿದ್ರು ಆ ಮಗುವಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಾಳೆ. ತಾನು ಹರಿದಿದ್ದು ಬಟ್ಟೆ ಹಾಕೊಂಡಿದ್ರು ಆ ಮಗುವಿಗೆ ಹೊಸ ಬಟ್ಟೆನ ತೊಡಿಸಿ ಆನಂದದಿಂದ ದೃಷ್ಟಿ ತೆಗಿತಾಳೆ. ಅದು ನಕ್ಕಾಗ ತಾನು ನಗ್ತಾಳೆ, ಅದು ಅತ್ತಾಗ ತಾನು ವಿಲಿವಿಲಿ ಅಂತ ಒದ್ದಾಡ್ತಾಳೆ. ಅಮ್ಮನಾಗಿ, ಗೆಳತಿಯಾಗಿ, ಗುರುವಾಗಿ ಆ ತಾಯಿಯ ಪಾತ್ರ ಎಷ್ಟು ದೊಡ್ಡದಲ್ವಾ. ನಾನು ಮೊದಲು ಗಿರಿಜಾ ಆಗಿದ್ದೆ, ಆಮೇಲೆ ಗಿರಿಜಾ ಲೋಕೇಶ್ ಆದೆ, ಈಗ ಗಿರಿಜಮ್ಮ ಆಗಿದ್ದೀನಿ. ಈ ಗಿರಿಜಮ್ಮನ ಪಾತ್ರ ಕೊಟ್ಟ ನನ್ನ ಇಬ್ಬರು ಮಕ್ಕಳು ಪೂಜಾ ಮತ್ತು ಸೃಜನಾ. ಇವತ್ತು ಸೃಜನಾ ಮಮ್ಮಿ ನಂಬರ್ 1 ಕಾರ್ಯಕ್ರಮದ ಆಂಕರ್ ಆಗಿದ್ದಾನೆ ಅನ್ನೋದು ನನಗೆ ತುಂಬಾ ತುಂಬಾ ಹೆಮ್ಮೆಯಾದ ವಿಷಯ. ಕನ್ನಡ ಫಿಲ್ಮ್ ಹಿಸ್ಟ್ರಿಯಲ್ಲಿ ಮೊದಲ ವಾಕ್ಚಿತ್ರಕ್ಕೆ ಓಂಕಾರ ಹಾಕಿದ್ದು ದಿ ಗ್ರೇಟ್ MV ಸುಬ್ಬಯ್ಯ ನಾಯ್ಡು. ಇವರ ಮಗ ಕನ್ನಡ ಪ್ರಪಂಚದ ಪರಸಂಗದ ಗೆಂಡೇತಿಮ್ಮ, ನಟನ ದಶಾವತಾರಿ. ಈ ಕಲಾವಂಶದ 3ನೇ ತಲೆ ಸೃಜನ್ ಲೋಕೇಶ್. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಳಿಗೆ ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ನಾನು ಬೇರೆಯವ್ರನ್ನ ಬರ್ಮಾಡ್ಕೋತಾ ಇದ್ದೆ, ಆದ್ರೆ ಇವತ್ತು ಮಮ್ಮಿ ನಂಬರ್ 1 ಕಾರ್ಯಕ್ರಮದಲ್ಲಿ ನನ್ನ ಲವ್ಲಿ ಮಮ್ಮಿ, ನನ್ನ ಅಮ್ಮನನ್ನ ಬರ್ಮಾಡ್ಕೊಂಡಿದ್ದಕ್ಕಿಂತ ಸ್ಪೆಷಲ್ ಎಂಟ್ರಿ ನನಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಅಮ್ಮನ ಮೇಲೆ ನನಗಿರುವಂತಹ ಪ್ರೀತಿ, ನನ್ನ ಅಮ್ಮನ ಮೇಲೆ ಇರುವಂತಹ ನನ್ನ ಒಂದು ಗೌರವ, ಇದಕ್ಕೆ ಪ್ರತಿ ಸಂಚಿಕೆಯನ್ನ ನಾನು ಶುರು ಮಾಡೋದು ಹೇಗೆ ಗೊತ್ತಾ? ಹೇಗೆ? ಗಿರ್ಜಮ್ಮನ್ ಸಣ್ಣು, ನಾನು ನಿಮ್ಮ ಸೃಜನ್ನು, ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು. ನೀವು ನೋಡ್ತಾ ಇದ್ದೀರಾ ಮಮ್ಮಿ ನಂಬರ್ 1. ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಮಮ್ಮಿ ನಂಬರ್ 1 ಅಂದ್ರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಮಮ್ಮಿ ನಂಬರ್ 1 ಅನ್ನೋದು ಇಟ್ ಇಸ್ ಸೆಲೆಬ್ರೇಷನ್ ಆಫ್ ಮದರ್ಹುಡ್. ಇದು ತಾಯಂದರು ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ದಿನನಿತ್ಯದ ಒಂದು ಕೆಲಸದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಆ ಲೀಜರ್ನೆಸ್ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಗಂಡನ ನೋಡ್ಕೊಳ್ಳೋದು, ಅತ್ತೆ ಮಾವನ್ನ ನೋಡ್ಕೊಳ್ಳೋದು. ಪಾಪ ನನ್ನ ಹೆಂಡತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೇವೆ ಮಾಡ್ತಾಳೆ ನಿನಗೆ ಅಂತ. ಸೊ ಈ ಮಮ್ಮಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದಂತ ಅಷ್ಟು ಜನ ಅಮ್ಮ ಮತ್ತೆ ಮಕ್ಕಳು 1 ಅವರ್ ತುಂಬಾ ಮಜಾ ಮಾಡ್ಬೇಕಷ್ಟೇ. ದೇ ಹ್ಯಾವ್ ಟು ಎಂಜಾಯ್. ಯಾಕಂದ್ರೆ ಅವರಲ್ಲಿ ಇರುವಂತಹ ಒಂದು ಇನ್ನೋಸೆನ್ಸ್ ನ, ಆಮೇಲೆ ಇವ್ರ ಹತ್ರ ಇರುವಂತಹ ಒಂದು ಅಷ್ಟು ಹಳೆಯ ವಿಷಯಗಳನ್ನ ಹುಡುಕಿ ತೆಗೆದು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡುವಂತಹ ಒಂದು ಲೈಟರ್ ಕಾರ್ಯಕ್ರಮನೇ ಮಮ್ಮಿ ನಂಬರ್ 1. ಓಕೆ, ಇವತ್ತು ಮಮ್ಮಿ ನಂಬರ್ 1 ನ ಮೊದಲನೇ ಸಂಚಿಕೆ. ನನ್ನ ಮಮ್ಮಿ ನಂಬರ್ 1 ಇಂಟ್ರೊಡಕ್ಷನ್ ಕೊಟ್ಟಾಯ್ತು. ಇವಾಗ ಇಲ್ಲಿ ಬರುವಂತ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಅಂತ ನೋಡೋಣ. ಅವರು ಕೂಡ ನನ್ನ ಒಳ್ಳೆಯ ಸ್ನೇಹಿತರು. ಅವ್ರು ಇವತ್ತು ಬಂದು ನಮ್ಮ ಮಮ್ಮಿ ನಂಬರ್ 1 ಮೊದಲನೇ ಸಂಚಿಕೆಯಲ್ಲಿ ಆಟ ಆಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಯಾರದು ಅಂದ್ರೆ ವಾಣಿಶ್ರೀ, ಸಪ್ನಾ ರಾಜ್, ದಮಯಂತಿ ನಾಗರಾಜ್ ಹಾಗೂ ಕವಿತಾ ಕಂಬಾರ್. ಬಾಬಾ, ಎಲ್ಲರೂ ಫುಲ್ ಜೋಶಲ್ಲಿ ಬಂದಿದ್ದೀರಾ, ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮಮ್ಮಿ ನಂಬರ್ 1. 4 ಜನಕ್ಕೆ ಇದೇನಿದು? ಅದು ನಿಮಗ್ ತುಂಬಾ ದೃಷ್ಟಿ ಆಗ್ಬಿಟ್ಟಿರುತ್ತಲ್ಲ ಅಮ್ಮ, ಪ್ಲೀಸ್ ಇವ್ರಿಗೆ ದೃಷ್ಟಿ ತೆಗೆದ್ಬಿಡಿ. ಕೆಟ್ಟ ಕಣ್ ಬೀಳ್ಬಾರ್ದು. ಹೌದಾ? ಯಾರ ಕಣ್ಣು ಬೀಳ್ಬಾರ್ದು. ಎಷ್ಟು ಪ್ರೀತಿ ನಿಮ್ಗಳಿಗೆ ನನ್ನ ಮೇಲೆ. ನಿಜಾಲು ಹೇಳ್ತೀನಲ್ಲ, ಐ ಆಮ್ ಸೋ ಆನರ್ಡ್. ನಿಮ್ಮಂತ ಸ್ನೇಹಿತರಿದ್ರೆ ಸಾಕು, ಶತ್ರುಗಳೇ ಬೇಡ.
ಕಣ್ಣು ಹಾಕ್ತಿದ್ದಾರೆ. ಹೌದಾ? ಅದಕ್ಕೆ ಆರತಿ ಮಾಡ್ತಿದ್ದು. ಕಳ್ಳ ಮಂಜನ್ಗೆ ಸುಳ್ಳು ಮಂಜನ್ಗೆ ಅಂತಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ನನಗೆ. ನಿನ್ಗೆ ಸಾಂಗ್ ಆಫ್ಟ್ ಆಗಿದೆ. ಹೌದಾ? ಸರಿ ಇರ್ಲಿ, ಇದನ್ನೆಲ್ಲ ನೆನ್ಪಿಟ್ಕೋತೀನಿ. ನನಗೆ ನೀವು ಹೊಗಳಿದ್ರೋ ಬೈದ್ರೋ ಗೊತ್ತಿಲ್ಲ, ಆದ್ರೂ ದೃಷ್ಟಿ ತೆಗ್ದಿದ್ದೀರಾ. ಹಾಗೆ ನಮ್ಮ ಮಮ್ಮಿ ನಂಬರ್ 1 ಮೇಲೂ ಯಾವ್ದು ಕೆಟ್ಟ ದೃಷ್ಟಿ ಬೀಳದೆ ಇರ್ಲಿ ಅಂದ್ಬಿಟ್ಟು ದೃಷ್ಟಿ ತೆಗ್ದಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮಮ್ಮ ಅಷ್ಟೊಂದೆಲ್ಲ ಹೊಗಳ್ಬಿಟ್ಟು ನೀನು ಕಳ್ಳ ಮಂಜನ್ಗೆ ಸುಳ್ಳು ಮಂಜನ್ಗೆ ಯಾವತ್ತು ಸುಳ್ಳು ಹೇಳಿದೀನಿ ನಿನ್ಗೆ? ಇಲ್ಲ ಮಗ, ಸುಳ್ಳು ಹೇಳಿಲ್ಲ. ಮತ್ತೆ ಓಕೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಐ ಆಮ್ ವೆರಿ ಆನರ್ಡ್ ಟು ಸೇ ನನ್ನ ಮಮ್ಮಿ ನಂಬರ್ 1 ಇಸ್ ದ ಗೆಸ್ಟ್ ಕಮ್ ಆಸನವನ್ನ ಅಲಂಕರಿಸಿ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇವ್ರನ್ನೆಲ್ಲ ನೀವು ಟಿವಿಲಿ ನೋಡಿರ್ತೀರಾ. ದಮಯಂತಿ ಅವರು ಸ್ವಲ್ಪ ಇವ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡವರು, ಜಾಸ್ತಿ ಏನಲ್ಲ. ಬಟ್ ಇವ್ರ 3 ಜನಕ್ಕೂ ಮಕ್ಕಳಿದ್ಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಇರ್ಬೋದಾಗಿತ್ತು. ಯಾಕಂದ್ರೆ ಇವ್ರು ಯಾವಾಗ್ಲೂ ತುಂಬಾ ಸುಂದರವಾಗಿ ಶೃಂಗಾರ ಮಾಡ್ಕೊಂಡು ಹೆಂಗೆ ಅಂದ್ರೆ ಇನ್ನು ಕಾಲೇಜ್ ಹುಡುಗಿರ್ತಾರ ನಿಮ್ ಮುಂದೆ ಬರೋರು. ಆದ್ರೆ ಇವತ್ತು ಮಮ್ಮಿ ನಂಬರ್ 1 ಬಂದಿದ್ದಾರೆ ಅಂದ್ರೆ ಕನ್ಫರ್ಮ್ ಆಗೋಯ್ತು ನಿಮ್ಗೆಲ್ಲ ಮಕ್ಕಳಿದ್ದಾರೆ ಅನ್ನೋದು. ಸೊ ಯಾರು ಟ್ರೈ ಮಾಡೋದು ಬೇಡ. ನನಗೆ ಇಷ್ಟು ದೊಡ್ಡ ಗಡವ ಇದ್ದಾನೆ ಅಂತ ಯಾರು ಹೇಳಲ್ಲ. ಎನಿವೇಸ್, ನೀವು 4 ಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಬಹಳ 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 ಖುಷಿಯಾಗಿದೆ. ಸೊ ಲೆಟ್ ಅಸ್ ಹ್ಯಾವ್ ಅ ವಂಡರ್ಫುಲ್ ಟೈಮ್ ಇನ್ ದ ನೆಕ್ಸ್ಟ್ 1 hour. ಈಗ ನಿಮ್ಮ ಚೊಟ್ರಾನಿ ಸೆಲ್ಲಲ್ಲಿ ಇದಾರೆ. ಕರೀರಿ, ಮತ್ತೆ ಕರೀರಿ. ಈಗ ಯಕ್ಷ ಪ್ರಶ್ನೆ ಅಲ್ವಾ ನಿನಗೆ, ಯಾರ್ ಮಕ್ಳು ಅಂತ? ಕ್ವಿಜ್ ಅಪ್ಪ ಇದು. ಕ್ವಿಜ್ ನಿಂಗೆ ಈಗ. ಕಂಡಿಡಿ. ಓಕೆ, ಬನ್ನಿ. ಖುಷಿನಾ ಇದು? ಖುಷಿನಾ ನಿನ್ ಮಗಳು? ಓಕೆ. ವಾಣಿಶ್ರೀ ಅವರ ಸುಪುತ್ರಿ ಖುಷಿ, ವೆಲ್ಕಮ್ ಟು ದ ಶೋ. ವಾಣಿ, ಈಗ ಸಪಣ ಮಗು ಅಲ್ಲ, ಮಗನ ಮಗಳು ಅದಾಟ್ಲೆ ನಿನಗೆ ಕನ್ಫರ್ಮ್ ಆಗಿ ಗೊತ್ತಾ? ಅಲ್ಲ ನಿನಗ್ ಮಗಳಲ್ಲ. ಅಯ್ಯೋ, ಕೊಟ್ಬಿಟ್ಟಿಯಲ್ಲ ನೀನು. ಅಲ್ಲ, first ಅರ್ಥನೇ ಉಪಯೋಗಿಸ್ಬೇಕಲ್ವಾ, ಅಷ್ಟು ಬುದ್ಧಿ ಇಲ್ಲ ಅಂತ. ಅಯ್ಯಯ್ಯಯ್ಯೋ, ಅಲ್ಲಿ ನಿನ್ನ ಹೆಸರು ಹೇಳ್ಬಿಡಿ ಇವಾಗ ಎಲ್ಲರಿಗೂ. ಶ್ರಾವಣಿ. ಏನ್ ಓದ್ತಾ ಇರೋದು ಶ್ರಾವಣಿ? ಸೆಕೆಂಡ್ ಸ್ಟ್ಯಾಂಡರ್ಡ್. ಶ್ರಾವಣಿ, ವೆಲ್ಕಮ್ ಟು ಮಮ್ಮಿ ನಂಬರ್ 1. ಸಪ್ನಾಸ್ ಡಾಟರ್ ಶ್ರಾವಣಿ. ಓಕೆ, ಈಗ ನಿಮ್ಮಿಬ್ಬರಿಗೂ ಒಂದು ಕ್ವಿಜ್, ಒಂದೇ ಕ್ವೆಶ್ಚನ್. ಆನ್ಸರ್ ಕೊಟ್ರೆ ನಿಮ್ಗೆ ಚಾಕ್ಲೇಟ್. ನಿಮ್ಮ ಅಮ್ಮನ ಹೆಸರು ಏನು ಅಂದ್ರೆ ಹೇಳ್ಬಿಡಿ ಅಷ್ಟೇ. ಒಳ್ಳೆ ಐಡಿಯಾ. ನಿಮ್ಮ ಅಮ್ಮನ ಹೆಸರೇನು? ಗೊತ್ತಿಲ್ಲ. ತರ್ಲೆ ಮಾಡಕ್ಕೆ ಸೃಜನ್ ಒಬ್ರೇ ಅಲ್ಲ, ಜೊತೆಗೆ ಮಕ್ಳು ಇದಾರೆ ಇವತ್ತು. ಸೊ ಫುಲ್ ತರ್ಲೆ. ಇಲ್ಲಿ ಏನೋ ಅಂದ್ರೆ ಕವಿತಾ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಗೊತ್ತು. ಒಂದು ಮಗು ಸೈಲೆಂಟ್ ಆಗಿದೆ. ನನ್ನ ಪ್ರಕಾರ ಅವನು ನಿನ್ನ ಮಗ. ಕರೆಕ್ಟ್? ಏನ್ ನಿನ್ನ ಹೆಸರು? ತನಿಷ್. ವೆರಿ ಗುಡ್, ವೆಲ್ಕಮ್ ಟು ದ ಶೋ. ಓಕೆ ಕವಿತಾ, ಪ್ಲೀಸ್ ಎಂಜಾಯ್ ದ ಶೋ. ದಮಯಂತಿ ಅವರ ಮಗನ ಹೆಸರೇನು? ಮುಕುಲ್. ಏನ್ ಓದ್ತಾ ಇರೋದು ಮುಕುಲ್? ಓಕೆ, ವೆರಿ ಗುಡ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ಓಕೆ, ಈಗ ನಾವು ರೆಗ್ಯುಲರ್ ಆಗಿ ಒಂದಷ್ಟು ಆಟಗಳನ್ನ, ಅಷ್ಟು ಸುತ್ತುಗಳನ್ನ ಅಂತ ಅನ್ಕೊಂಡಿದೀವಿ. ಏನು ಅಂದ್ರೆ ಪ್ರತಿ ಒಂದು ಸುತ್ತಿನಲ್ಲೂ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾ ಇರ್ತಾರೆ. ಓಕೆ, ಲಾಸ್ಟ್ ಅಲ್ಲಿ ಯಾರು ಹೊಡಿತಾರೆ ಅವ್ರು ಮಾತ್ರ ಮಮ್ಮಿ ನಂಬರ್ 1. ಈಗೇನಂದ್ರೆ ನನ್ನ ಮಮ್ಮಿ ಡಾನ್ಸ್ ಚೆನ್ನಾಗಿ ಮಾಡ್ಬೋದು, ಹಾಡು ಚೆನ್ನಾಗಿ ಆಡ್ಬೋದು, ಕುಂಫು ಚೆನ್ನಾಗಿ ಮಾಡ್ಬೋದು, ಅಡಿಗೆ ಚೆನ್ನಾಗಿ ಮಾಡ್ಬೋದು, ಅದೇನೇನೋ ಇರುತ್ತೆ. ಮಕ್ಕಳ ಫೇವರೇಟ್. ಸೊ ಈ ಸುತ್ತು ಮಕ್ಕಳ ಫೇವರೇಟ್ ರೌಂಡ್. ಮಕ್ಕಳು ಏನ್ ಹೇಳ್ತಾರೆ ಅದನ್ನ ಮಾಡಿಸೋದು. ಆಮೇಲೆ 4 ಜನ ಮಕ್ಕಳು ಈ ಕಡೆಗೆ ಬಂದ್ಬಿಡಿ. ಏನ್ ಕಾಂಪಿಟೇಷನ್ ಮಾಡ್ಸೋಣ ಮಮ್ಮಿ ಕೈಲಿ? ಡ್ಯಾನ್ಸ್ ಕಾಂಪಿಟೇಷನ್. ಸರಿ, 4 ಮಮ್ಮಿರು ಒಂದೊಂದು ನಿಮಿಷ ಡಾನ್ಸ್ ಮಾಡ್ತೀರಾ, ಓಕೆನಾ? ಬಟ್ ಒಂದ್ ಸ್ಮಾಲ್ ಟ್ವಿಸ್ಟ್. ಪಾಯಿಂಟ್ಸ್ ಕೊಡೋದು ಯಾರು ಅಂದ್ರೆ ಮಕ್ಕಳು. ಮಕ್ಕಳು ಪಾಯಿಂಟ್ಸ್ ಕೊಡ್ತಾರೆ. ಯಾರು ಎಷ್ಟು ಪಾಯಿಂಟ್ಸ್ ಕೊಡ್ತಾರೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ, ಓಕೆನಾ? ನಿಮ್ಗೆ ನೀವು 4 ಜನ ಲಕ್ಕಿ ಆಕ್ಚುಲಿ. ಯಾಕೆಂದ್ರೆ ನಾನೇನಾದ್ರೂ ನನ್ನ ಮಮ್ಮಿಗೆ ಡಾನ್ಸ್ ಮಾಡೋ ಅಂದ್ಬಿಟ್ರೆ ಮುಗಿದಾಯ್ತು. ನೀವು ಊಫಿ, ನೀವು 4 ಡಾನ್ಸ್ ಮಾಡ್ತಾರ ನಮ್ಮಮ್ಮ. ಸೊ ಅದಕ್ಕೆ ಅಮ್ಮ ಈ ಕಾಂಪಿಟೇಷನ್ ಅಲ್ಲಿ ನೀನಿಲ್ಲ, ಇಲ್ಲ ಅಂದ್ರೆ ಪಾಪ ಗೊತ್ತಲ್ಲ ನರ್ವಸ್ ಆಗ್ಬಿಡ್ತಾರೆ ಚಿಕ್ಕ ಹುಡುಗರು. ಓಕೆ, ಯಾರು ಫಸ್ಟ್? ಸಪ್ನಾ, ದಮಯಂತಿ, ಸಪ್ನಾ, ಕಮಾನ್ ಸಪ್ನಾ. ಎದೆಯೊಳಗೆ ಗಿಟ್ಟಾರು
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು. ಮೊನ್ನೆ ಯಾವ್ದೋ ಶೋಗೆ ಅಂತ ರೆಡಿ ಆಗ್ಬಿಟ್ಟಿದ್ಲು ಸಾಂಗ್ಗೆ, ಇದು ಬಂದು ಕರೆಕ್ಟಾಗಿ ಮ್ಯಾಚ್. ಓಕೆ ಸರಿ, ನೆಕ್ಸ್ಟು ದಮಯಂತಿ ಅವರು ಬನ್ನಿ. ಸೂಪರ್ ಮಾಡಿದ್ರಲ್ರಿ, ಫ್ಯಾಂಟಾಸ್ಟಿಕ್. ಆಮೇಲೆ ಡಾನ್ಸ್ ಜೊತೆಗೆ ಅಂತ ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ಸ್ ಬೇರೆ ಕೊಟ್ರಿ. ಬರಿತಾ ಇದ್ದೀರಾ? ಏನ್ ಫಾಸ್ಟ್ ಆಗಿ ಬರಿತಾ ಇದ್ದೀರಪ್ಪ, ಬರೀರಿ ಪಾಯಿಂಟ್ಸ್ ಎಲ್ಲ ಬರದ್ರಾ? ಥ್ಯಾಂಕ್ ಯು ಸೋ ಮಚ್. ವಾಣಿಶ್ರೀ ಧೂಳೆಪ್ಸು, ಏನ್ ಬೇಕಂದ್ರೆ ಮಾಡು, ಬಟ್ ಸ್ಟೇಜ್ ಮಾತ್ರ ಮುರಿದಾಕ್ಬೇಡ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟು ನೀನೆಲ್ಲ ನನ್ನ ಕಾಪಿ ಹೊಡೆದ್ರೆ ಕಾಂಪಿಟೇಷನ್ ಎಲ್ಲಿ ಬಂತಲ್ಲಿ? ನಿನ್ನ ಕಾಪಿ ಹೊಡೆದಿಲ್ಲ, ನಿನ್ ಸುತ್ತದೆ. ಓಕೆ ಓಕೆ ಮಕ್ಕಳ ರೆಡಿ ಇದ್ದೀರಾ? ಈಗ ವಾಣಿಗೆ ಮಾರ್ಕ್ಸ್ ಕೊಡಿ ಬೇಗ. ನೋಡಿ ಅಮ್ಮ ಹೇಗಿತ್ತಮ್ಮ ಡ್ಯಾನ್ಸು? ಸಕ್ಕತ್ತಾಗಿ ಮಾಡಿದ್ಲು. ಹೌದಾ? ಓಕೆ ಮಾರ್ಕ್ಸ್ ಹಾಕಿದ್ದೀರಾ? ಓಕೆ ಸೂಪರ್. ಕವಿತಾ ಕಂಬಾರ್ ರೆಡಿಯಾಗಿ. ಓಕೆ ಈಗ ಮಕ್ಳೇ ರೆಡಿ? ಪಾಯಿಂಟ್ಸ್ ಬರೀರಿ ನೋಡೋಣ. ಓಕೆ ಬರ್ದಾಯ್ತಾ? ಓಕೆ ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಿಮ್ಮ ಪೊಸಿಷನ್ ಬನ್ನಿ. ಓಕೆ ಈಗ ಪಾಯಿಂಟ್ಸ್ ನೋಡೋಣ ಬನ್ನಿ. ಎಲ್ಲ ನಿಮ್ಮ ಸ್ಕೋರ್ ಕಾರ್ಡ್ ನನ್ನ ಕೈ ಕೊಡಿ. ನೀನಾಗಿದ್ರೆ ನನಗೆ 0 ಕೊಡ್ತಾ ಇದ್ದೆ. ನೀನ್ ಯಾವತ್ತೂ ನಿಮ್ಮ ಅಮ್ಮನ ಒಪ್ಕೊಳ್ಳಲ್ಲ ನೀನು. ನಾನು ಹೌದು ಬಮ್ಮಲ್ಲಿ ನೋಡ. ಆದ್ರೆ ನನ್ ಮಕ್ಳು, ಈ ಮಕ್ಳು ಪುಟ್ ಮಕ್ಳು ಅವ್ರವ್ರ ತಾಯಿ ಎಷ್ಟು ಹೆಚ್ಚು ಅನ್ನೋದನ್ನ ಅದ್ರಲ್ಲಿ ತೋರ್ಸಿದ್ದಾರೆ. ಸರಿ ಬಾ, ನಾನು ನೋಡ್ಬಿಡ್ತೀನಿ. ಏನು ನೋಡೋದ್ ಬೇಡ. ಬಾ 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 ಬಾ. ಏ ಬೇಡ. ಸಾಮಾನ್ಯ ಗೌರಮ್ಮ ಬಾರಮ್ಮ ಆಟಲ್ಲಿ ನಿಂಪಾಗ ಇಕ್ಕಮ್ಮ ಎಂದಿಗೂ ಮಾಸದ ಪ್ರೀತಿಯ ಸಿರುತ್ತಮ್ಮ ಹೇಳುವೆನು ತುಂಬ ಪ್ರೀತಿ ಮಾಡುವೆನು
ಗಿರ್ಜಮ್ಮ ಏನಮ್ಮ ಇಲ್ ಬಂದು ತುಂಬ್ರಾಟ ಆಡಿ ಬಿಟ್ಟಲ್ಲ. ಓಕೆ, ಈಗ ಆಲ್ ಫಾರ್ ಬ್ಯೂಟಿಫುಲ್ ಮೊಮೆಂಟ್ಸ್ ಡಾನ್ಸ್ ಮಾಡಿದಿರಾ. ಆಲ್ ಲವ್ಲಿ ಕಿಡ್ಸ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀರಾ. ಪಾಯಿಂಟ್ಸ್ ರಿವೀಲ್ ಮಾಡೋಣ, ಓಕೆನಾ? ಫಸ್ಟ್ ಡಾನ್ಸ್ ಮಾಡಿದ್ದು ಸಪ್ನಾಗೆ ಟೋಟಲ್ 37 ಪಾಯಿಂಟ್ಸ್. ನಾಟ್ ಬ್ಯಾಡ್ ಯಾ, ವೆರಿ ಗುಡ್ ಯಾ. ಚಿಂತೆ ಉಡಾಯಿಸಿದ್ದೀನಿ. ಸುಮ್ಮನೆನಾ? ಓಕೆ, ಈಗ ಮತ್ತೆ ದಮಯಂತಿ ಅವರಿಗೆ 33 ಮಾರ್ಕ್ಸ್, ನಿಮಗೆ 40 ಅಲ್ಲಿ. ಓಕೆ, ಈಗ ನೆಕ್ಸ್ಟ್ ಎವರ್ ಗ್ರೀನ್ ಡ್ಯಾನ್ಸಿಂಗ್ ಸ್ಟಾರ್ ವಾಣಿಶ್ರೀ ಅವರು 36 ಅಂಕಗಳಾಗಿದೆ ನಿಮಗೆ, ಸೇಮ್ ಆ ಸ್ಟೆಪ್ಗೆ. ಓಕೆ, ಈಗ ಲಾಸ್ಟ್ ಕವಿತಾ, ಟೋಟಲ್ 34. ಓಕೆ, ಎನಿವೇಸ್ ಈ ಸುತ್ತಿನಲ್ಲಿ 37 ಪಾಯಿಂಟ್ಸ್ ತಗೊಂಡ್ರು ಸಪ್ನಾ. ಸಪ್ನಾ ಮೊದಲನೇ ಸುತ್ತಿನಲ್ಲೇ 37 ಪಾಯಿಂಟ್ಸ್ ತಗೊಂಡು ಗೆದ್ದಿದ್ದಾಳೆ. ಈಗ ಕೊಡದೇ ಇರಕ್ಕಾಗತ್ತಾ ನಿನ್ಗೆ ಗಿಫ್ಟ್? ಈಗ ಸ್ಪೆಷಲ್ ವ್ಯಕ್ತಿ ಒಬ್ರು ಬರ್ತಾರೆ ನೋಡು ಎಂಟ್ರಿಗೆ. ಬಾಮ್ಮ ಪಾರೋ ಹೇಳೆ ಪಾರೋ ಪಾರೋ ಬಾಯ್ ಫರೋ ಬಾಯ್. ಓಕೆ, ಕುಬೇರನ್ ಸಿಲ್ಕ್ಸ್ ಅವರ ಕಡೆಯಿಂದ ನಿನಗೆ ಒಂದು ಸಾರಿ. ಪ್ರೈಸ್ ಏನೋ ಗೆದ್ಬಿಟ್ಲು, ಆದ್ರೆ ಇವಾಗ ದಮಯಂತಿ ಅವರು ಲೀಸ್ಟ್ ಮಾರ್ಕ್ಸ್ ತಗೊಂಡ್ರು. ಸೊ ಎಲಿಮಿನೇಟ್ ಮಾಡಬೇಕಾಗಿರುವಂತ ಅನ್ಫಾರ್ಚುನೇಟ್ ಟೈಮ್. ಸುಜಾ, ಏನು? ನೋ ಎಲಿಮಿನೇಷನ್ ನಥಿಂಗ್. ಯಾಕೆ? ಅವರ ದೃಷ್ಟಿಲಿ ಅವ್ರ ಅಮ್ಮಂದಿರು ತುಂಬಾನೇ ಗ್ರೇಟ್. ಸೊ ನೋ ಎಲಿಮಿನೇಷನ್. ಅವರೆಲ್ಲ ಸೆಲೆಬ್ರೇಷನ್, ಸೊ ನೋ ಎಲಿಮಿನೇಷನ್. 4 ಸುತ್ತ ಆಡ್ಬೇಕು ನೀವು. ನೋಡ ಬಿಡ, 4 ಸುತ್ತಲ್ಲಿ ಯಾರು ಮಮ್ಮಿ ನಂಬರ್ 1 ಆಗ್ತಾರೆ ನೋಡೋಣ. ಸರಿ, ನೆಕ್ಸ್ಟ್ ರೌಂಡ್ ಶುರು ಮಾಡೋಣ. ನೀ ಏನೋ ಕೇಳ್ಬೇಕು ಅಂದಲ್ಲ ನೀನು ನನಗೆ? ಕೇಳು. ಇರುವೆ ಇರುತ್ತೆ, ಇರುವೆ ಊಟ ಆನೆ ಕಚ್ಚುತ್ತೆ. ಆನೆ ಅಟ್ಟ ಆಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅದನ್ನ ಸಾಯಿಸ್ಬೇಕು ಅಂತ. ಇರುವೆ ತಪ್ಪಿಸ್ಕೊಂಡು ದೇವಸ್ಥಾನ ಹೊರಟೋಗುತ್ತೆ. ಆನೆ ಫುಲ್ ಇಡೀ ಊರು ಹುಡುಕ್ತಾ ಇರುತ್ತೆ. ಆದ್ರೆ ಆನೆ ದೇವಸ್ಥಾನ ಮುಂದೆ ಬಂದ್ಬಿಟ್ಟು ಇರುವೆ ಅಲ್ಲೇ ಇದೆ, ಅದನ್ನ ಸಾಯಿಸ್ಬೇಕು ಅಂತ ಹೇಗ್ ಕಣ್ಣು ಹಿಡಿತೆ? ಸರಿ ಹೇಳಪ್ಪ ಏನಕ್ಕೆ ಅಂತ. ಯಾಕಂದ್ರೆ ಚಪ್ಪಲಿ ಬಿಟ್ಟೋಗಿರುತ್ತೆ. ಅಪ್ಪ, ಎಷ್ಟು ತಲೆ ಉಪಯೋಗಿಸಿದ್ಯಾ ಕಣ. ಇರುವೇನೂ ಚಪ್ಪಲಿ ಹಾಕೊಳ್ಳೋದು. ಈಗ ಮೊನ್ನೆ ತಾನೇ ಈಗ ಪಿಕ್ಚರ್ ಅಲ್ಲಿ ಒಂದು ಹಿಂದೂ ಇದೆಯಪ್ಪ, ಹೇಳಪ್ಪ. ಬೇಗ ಹೇಳ್ಬೇಕು. ಹಾ, 100 ಅಲ್ಲಿ 1 to 100 ಒಳಗೆ ಎಷ್ಟು ಎಂಟಿದೆ? ಎಷ್ಟು ಎಂಟಿದ್ಯಾ? 8, 18, 28, 38, 48, 58, 68, 78, 88, 98, 10. 81, 82, 83 ಎಲ್ಲ. ಓಕೆ, ಈಗ ಎರಡನೇ ಸುತ್ತು. ಅಮ್ಮ ನಿನಗೆ ಸಾಟಿ ಇಲ್ಲ ಅಂತ ತುಂಬಾ ಸಿಂಪಲ್ ಗೇಮು. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ 6 ಬ್ಲಾಕ್ಗಳಿದೆ. ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಷ್ಟೇ. ಏನು ಅಂದ್ರೆ ನಿಮಗೆ 1.5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಇಲ್ಲಿಂದ ಹತ್ಬೇಕು, ಕ್ರಾಸ್ ಆಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಮತ್ತೆ ಬರ್ಬೇಕು. ಎಲ್ಲಿ ಹೋಗ್ತೀರಾ ಅನ್ನೋದು. ಅಕಸ್ಮಾತ್ ಏನಾದ್ರೂ ಬಿದ್ದರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇದಕ್ಕೆ ನಿಮ್ಮ ಕಂದಮ್ಮಗಳು ಸಪೋರ್ಟ್ ಮಾಡ್ಬೋದು. ಸೊ ಹೋದ ರೌಂಡಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಂತ ಸಪನಾ ರಾಜ್. ನಾನೇ ಫಸ್ಟ್ ಬಲಿಪಶುನಾ? Ready, be careful. All the very best. The time starts now. Careful. Wow. Oh, very good. Hey, ಗೊತ್ತಾಗಿಲ್ಲ. ಅದು ಬೀಳೋ ತರ ಇದೆ ಕಣೋ. ಅದಕ್ಕೆ. ಹುಷಾರು. ಇಲ್ಲಿವರೆಗೂ ಫಾಸ್ಟ್ ಆಗಿ ಬಂದ್ಬಿಡು. ಆಮೇಲೆ ಎರಡು ಕಾಲು ಇಡ್ಬೇಕು. Again, start. 30 seconds left. ಎರಡು ಕಾಲು ಇಡ್ಬೇಕು.
ಇಲ್ಲಪ್ಪ, ಕೆಳಗಡೆ ಜಾರಕ್ ಸಾಧ್ಯನೇ ಇಲ್ಲ. ಕೆಳಗಡೆ ಜಾರಕ್ ಸಾಧ್ಯನೇ ಇಲ್ಲ. ಸರಿ ಓಲೆ ಅಲ್ಲಿಂದ ಬೇಗ ಬಾ. ಹಾ ಸರಿ ಬಾ. ನೋಡು. ಬಾ ಹೋಗ್ಲಿ. ಆಗಲ್ಲ ನಿನ್ಗೆ ಬಾ. ಬಾ ಕಂಗ್ರಾಚುಲೇಷನ್ ಸ್ವಪ್ನ, ಥ್ಯಾಂಕ್ಸ್ ಕಣೋ. ಸೂಪರ್ ಕಣೆ. ಎಸ್ ಕಣ. ಸಕ್ಸಸ್ಫುಲಿ 5 ಸಲ ಬಿದ್ದಿದ್ಯಾ. 5 ಸತಿ ಅಲ್ಲಿ ತನಕ ಬಂದಲ್ಲ. ನೀನು 5 ಸಲ ಬಿದ್ದಿದ್ಯಾ. ಸೊ ನಿನಗಿಂತ ಯಾರಾದ್ರೂ ಜಾಸ್ತಿ ಸಲ ಬಿದ್ರೆ ನೀನ್ ಸೇಫು, ಇಲ್ಲ ಅಂದ್ರೆ ನೀನು ತೋಪು. ದೇವ್ರೆ ಜಾಸ್ತಿ ಸತಿ ಬೀಳಪ್ಪ ಪ್ಲೀಸ್. ನೆಕ್ಸ್ಟ್ ವಾಣಿ, ಕಮಾನ್. ಓಕೆ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎರಡು ಕಾಲು ಇಡ್ಬೇಕು ಸರು. ಕೈ ನೋವು ಇಡ್ಬೇಡ. ಲೈಫ್ ಸೂಪರ್ ಗುರು. ಎರಡು ಕಾಲು ಇಡ್ಬೇಕು, ಹಿಡಿಯಂಗಿಲ್ಲ. Cheating ಇಲ್ಲ. ಎರಡು ಕಾಲು ಇಡ್ಬೇಕು, ಎರಡು ಕಾಲು ಇಡ್ಬೇಕು. ಸರ್ 20 seconds ಇದೆ ಇನ್ನ. ಚೀಟಿಂಗ್. ಫಸ್ಟ್ ಆಫ್ ಆಲ್ 3 ಸಲ ಚೀಟಿಂಗ್ ಮಾಡಿದ್ಯಾ. ಎರಡು ಕಾಲು ಇರಲಿಲ್ಲ, 3 ಸಲ ಚೀಟಿಂಗ್ ಮಾಡಿದ್ಯಾ, 3 ಸಲ ಬಿದ್ದಿದ್ಯಾ. ಆದ್ರೆ 2 times ಕರೆಕ್ಟ್ ಆಗಿ ಕ್ರಾಸ್ ಮಾಡಿದ್ಯಾ. ಚೀಟಿಂಗ್ ಏನಿಲ್ಲ, ನಾನು 4 ರೌಂಡ್ಸ್ ಬಂದಿದ್ದೀನಿ, 5 ರೌಂಡ್ಸ್ 2 rounds 3 times ಫಾಲ್ ಅನ್ನು. ಇಟ್ಸ್ ಓಕೆ, ಅವಳಿಗಿಂತ ಬೆಟರ್ ಬಿಡು, ಸೇಫ್ ನೀನು. ಓಕೆ ಬನ್ನಿ ಬನ್ನಿ ಅಂತೇಳಿ. ಟೈಮ್ ಸ್ಟಾರ್ಟ್ ನೌ. ಬನ್ನಿ. ಇರ್ಕಂತ ಇರು ಬಂಗಾರ. ಆಗಲ್ಲ ನಿಮ್ಗೆ ಇದೇ ಕಷ್ಟ ಆದ್ರೆ ಅದು ಇಂಪಾಸಿಬಲ್. ಆಯ್ತಾ, 10 ಸೆಕೆಂಡ್ ಇದೆ, ಟ್ರೈ ಮಾಡ್ಬಿಡಿ. ಸೂಪರ್ ಆಗಿ ಟ್ರೈ ಮಾಡಿದ್ರಿ. ನೀವು ಟೋಟಲಿ 4 ಸಲ ಬಿದ್ರಿ, ಸಪ್ನಾಗಿಂತ 1 ಕಮ್ಮಿ. ಸೊ ಪರವಾಗಿಲ್ಲ ಬಿಡಿ, ನೋ ಪ್ರಾಬ್ಲಮ್. ಬಟ್ ನೀನ್ ಸೂಪರ್ ಆಗಿ ಹೆಲ್ಪ್ ಮಾಡಿದೆ. ಓಕೆ, ಏನಾಗಿಲ್ಲ ತಾನೆ? ಓಕೆ ಫೈನ್, ಥ್ಯಾಂಕ್ ಯು. ಬರೋ ತುಂಬ ಕವಿತಾ ಬಾಪ. ಟೈಮ್ ಸ್ಟಾರ್ಟ್ಸ್ ನೌ. ನಾನೇನು ಸಪೋರ್ಟ್ ಮಾಡಿಲ್ಲ ಕಣೋ.
2 ಸಲ ಕಂಪ್ಲೀಟ್ ಮಾಡಿದ್ಯಾ, 3 ಸಲ ಬಿದ್ದಿದ್ಯಾ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಕಂದ ನೀನು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ನಿಮ್ಗೆ. ಓಕೆ, ಅಮ್ಮ ನಿನಗೆ ಸಾಟಿ ಇಲ್ಲ. ಈ ಒಂದು ರೌಂಡಿನ ನಂತರ ಸಪ್ನ ಆ ಸುತ್ತಿನಲ್ಲಿ 5 ಸಲ ಬಿದ್ದೆ, ದಮಯಂತಿಯವರು 3 ಸಲ ಬಿದ್ರಿ, ಕವಿತಾ 1 ಸಲ ಕ್ರಾಸ್ ಮಾಡಿ 3 ಸಲ ಬಿದ್ದಿದ್ದು, ವಾಣಿ 2 ಸಲ ಕ್ರಾಸ್ ಮಾಡಿ 3 ಸಲ ಬಿದ್ದಿದ್ದು. ಆಬ್ವಿಯಸ್ಲಿ ಯು ಆರ್ ದ ವಿನ್ನರ್. ಈಗ ಗಿಫ್ಟ್ ತಗೊಂಡ್ ಬರ್ತಾ ಇದಾರೆ. ನಿನ್ ಫೇವ್ರೇಟಾ? ಪಾರು, ಪಾರೋ ಹೇಳೆ ಪಾರೋ ಪಾರೋ ಪಾರೋ. ಓಕೆ ಸ್ವಪ್ನ, ಯು ಪ್ಲೇಡ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್. ಆರ್ಟಿಸ್ಟ್ ಆಗಿ ಮಮ್ಮಿ ಆಗಿ ಮಾಡೋದಕ್ಕೂ ಮನೆಯಲ್ಲಿ ರಿಯಲ್ ಮಮ್ಮಿ ಆಗಿರೋದಕ್ಕೂ ಏನ್ ಡಿಫ್ರೆನ್ಸ್? ಅಲ್ಲಿ ಸ್ಕ್ರಿಪ್ಟ್ ಇರತ್ತೆ, ಸ್ಕ್ರಿಪ್ಟ್ ಇರಲ್ಲ, ಹೇಳಿದ ಮಾತು ಕೇಳಲ್ಲ, ತುಂಬಾ ಕಿರ್ಚಾಡ್ಬೇಕು. ಅಲ್ಲಂದ್ರೆ ಅದ್ ಎಷ್ಟಿರುತ್ತೋ ಅಷ್ಟೇ, ತುಂಬಾ ಫಿಲ್ಟರ್ ಆಗತ್ತಲ್ಲಿ. ಇಲ್ಲಿ ನೋ ಫಿಲ್ಟರ್ಸ್. ಹೌದಾ? ಮಮ್ಮಿ ಮೇಲೆ ಕೋಪ ಬರುತ್ತಾ ನಿಂಗೆ? ಎಲ್ಲ ಬೀಳತ್ತೆ. ಯಾವಾಗ? ಬೈತಾರಲ್ಲ ಅವಾಗ ಬರುತ್ತೆ, ಆಮೇಲೆ ಓದ್ವಾಗ ಬರುತ್ತೆ. ನಿನಗೆ ಮಮ್ಮಿ ಮೇಲೆ ಸಿಟ್ಟು ಬಂದಾಗ ಏನ್ ಮಾಡ್ತೀಯಾ? ಬಾತ್ರೂಮ್ ಓಡಾಡ್ಬಿಡ್ತೀಯಾ? ಸುಮ್ಮನೆ ಒಂದ್ಸಲ ಬೈಕೋದು. ಓಕೆ, ದಮಯಂತಿ ಅವರೇ ನೀವ್ ಹೇಳಿ. ಆನ್ ಸ್ಕ್ರೀನ್ ಅಲ್ಲಿ ನನಗೆಲ್ಲ ದೊಡ್ಡ ದೊಡ್ಡ ಮಕ್ಕಳು ನಿನ್ ವಯಸ್ಸಿನವರು, ಇಲ್ಲಿ ಮನೆಯಲ್ಲಿ ಈ ವಯಸ್ಸಿನವು. ಕರೆಕ್ಟ್. ಹೊಡ್ತಾ ಬಿಡ್ತೆ ಮುದ್ದು ಎಲ್ಲ. ಅಯ್ಯೋ, ಹೊಡೆತದ ಬಗ್ಗೆ ಯಾಕೆ ಕೇಳ್ತೀರಾ? ನಮ್ಮಮ್ಮ ನನಗೆ ಹೊಡೆದಿರೋ ಅಷ್ಟು ಲೈಫಲ್ಲಿ ಅಸಾಧ್ಯವಾದಂತ ಹೊಡೆತಗಳನ್ನ ತಿಂದಿದ್ದೀನಿ. ನಮ್ಮಮ್ಮ ರೌದ್ರಾವತಾರ ತಾಳ್ತಾರೆ, ಹಿಂಗ ಹಾಕಿ ಹಿಂಗ್ ತುಳಿದು ನನ್ನ ಹಂಗೆ. ಓಕೆ ಹೇಳಪ್ಪ, ನಿಮ್ ಮಮ್ಮಿ ಬೈದಾಗ ನಿಂಗೆ ಏನ್ ಅನ್ಸುತ್ತೆ? ಅವ್ರ ಬಗ್ಗೆ ಒಂದು ಹಾಡು ಹಾಡು ಹೇಳ್ತೀಯಾ? ಸಭಾಷ್ ಹೇಳು. ಅಮ್ಮ ಎಂದರೆ ಏನೋ ವರ್ಷವು, ನನ್ನ ಪಾಲಿಗೆ ಇವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರವೆನು, ಎಂದು ಕಾಣದ ಸುಖವ ಕಂಡನು. ಅಮ್ಮ ಎಂದರೆ ಏನೋ ಹರ್ಷವು. ನಮ್ಮಮ್ಮನೂ ನನ್ಗೆ ಹಾಡು ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನನ್ನ ನೋಡ್ದಾಗ್ಲಿಲ್ಲ, ಓಡಿ ಮಗ ಓಡಿ ಮಗ ಓಡಿ ಮಗ ಪಾಣಿ ದೂತ್ ಪೇಣಿ. ಹೇಳಮ್ಮ. ಏನಂತ ಹೇಳಿ? ಸೇಮ್ ಪ್ರಶ್ನೆ. ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ವೆರಿ ಕೇರಿಂಗ್ ಡಾಟರ್. ಕಿತ್ತಾಡ್ತೀವಿ, ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ, ಬಟ್ ರಾತ್ರಿ ಕಾಂಪ್ರಮೈಸ್ ಆಗ್ತೀವಿ. ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ಮೈ ಬೇಬಿ. ಓಕೆ ಕವಿತಾ, ಟೆಲ್ ಮಿ. ಅವನು ಎಷ್ಟು ಅಂದ್ರೆ ಇವಾಗ 5th ಸ್ಟ್ಯಾಂಡರ್ಡ್ ಅವನು ಓದ್ತಿರೋದು. ನನ್ ಶೂಟಿಂಗ್ ಇದ್ರೆ ನನ್ ಮನೆಗೆ ಹೋಗೋಷ್ಟರಲ್ಲಿ ಅನ್ನ ಮಾಡಿರ್ತಾನೆ. ಕವಿತಾ ನನ್ ಮಗನು ಹಾಗೆ. ಒಂದಿನ ನಾನು ಶ್ರೀರಂಗಪಟ್ಟಣದಿಂದ ಶೂಟಿಂಗ್ ಮುಗಿಸ್ಕೊಂಡ್ ಬರ್ಬೇಕಾಯ್ತು, 12 ಗಂಟೆ ಆಯ್ತು. ಊಟ ಮಾಡಿದೆ ಅಂದ, ಇಲ್ಲ ಅಂದೆ. ನಾನು ಅಡ್ಗೆ ಮಾಡಿದ್ದೀನಿ ಬಾ ಅಂತ ಹೇಳ್ದ. ಅದೇನೋ ನಾನ್ ವೆಜ್ ಎಲ್ಲ ಮಾಡಿದ್ದ. ನಾವ್ ಅದನ್ನ ತಿಂದೆ. ಬೆಳಗ್ಗೆ ಎದ್ದು ನೋಡಿದ್ರೆ ನಂಗೆ ಚಿಕನ್ ಗುನ್ಯ ಬಂದಿತ್ತು. ಆ ಚಿಕನ್ ಇಂದಾನೆ ಇದು ಜಗತ್ತಲ್ಲಿ ಫಸ್ಟ್ ಟೈಮ್ ನಾನು ಕೇಳಿದ್ದು. ಚಿಕನ್ ತಿಂದ್ರೆ ಚಿಕನ್ ಗುನ್ಯ ಯಾರ್ದ ಬರ್ತಾ? ಸೊಳ್ಳೆ ಕಚ್ಚಿದ್ರೆ ಬರುತ್ತೆ. ಎಷ್ಟು ಖುಷಿಯಾಗಿ ಮಲ್ಕೊಂಡೆ, ಬೆಳಗ್ಗೆ ಇದ್ರೆ ಹೇಳಕ್ಕೆ ಆಗ್ತಿಲ್ಲ. ಅದೇ ಚಿಕನ್ ತಿಂದು ಚಿಕನ್ ಗುನ್ಯ ಬರ್ಸ್ಕೊತಾ ಇದಾರೆ ಇವರು. ಹಂಗೆ ಮತ್ಸ್ಯಕನ್ಯೆ ಆಗ್ಬೇಕು ಅಂತ ಎಷ್ಟು ಮೀನ್ ತಿಂದಿರ್ಬೇಡ ಇವರು. ಹಿಂದೇನು ಗೊತ್ತಾ, ನನಗೆ ಡೈಲಿ ಅಡಿಕ್ಷನ್ ತರ ಹೋಗಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಅಮ್ಮನ ಹತ್ರ ಬೈಸ್ಕೊಳ್ಳಿಲ್ಲ ಅಂದ್ರೆ ತಿಂಡಿನೇ ಸೇರಲ್ಲ. ನಮ್ಮಮ್ಮ ಏನಾದ್ರು ಒಂದ್ ಬೈಬೇಕು, ಆಹಾ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ ಬಂದ್ ಕೂಡ್ಲೆ ನಾನ್ ಮಾಡೋದು ಇಷ್ಟೊತ್ಕ ಹೇಳೋದು. ಈಗ ಮುಂದಿನ ಒಂದು ಸುತ್ತನ ಆಡೋಣ. ಬನ್ರಪ್ಪ, ಹತ್ರ ಬನ್ನಿಪ್ಪ ಇಬ್ರು. ಓಕೆ, ಸಿಂಪಲ್ ಗೇಮು. ಏನಂದ್ರೆ ಒಬ್ಬರನ್ನೊಬ್ರು ಎಳೆದಾಡೋದು. ಓಕೆ, ಅಲ್ಲಿ ಆರೆಂಜಸ್ ಕಾಣಿಸ್ತಾ ಇದಲ್ವಾ, ಇಲ್ಲಿ ಎಲಾಸ್ಟಿಕ್ ಇದೆ. ಓಕೆ, ಸೊ ಇಟ್ ವಿಲ್ ಸ್ಟ್ರೆಚ್. ನೀನು ಅಲ್ಲಿ ಹೋಗಿ ಆ ಆರೆಂಜ್ ನ ಬಾಯಲ್ಲಿ ಅಲ್ಲಲ್ಲಿ ಕಚ್ಚಿ, ಅಲ್ಲಿಗೆ ಮುಂದೆ ಕಾಣಿಸ್ತಿದ್ಯಲ್ಲ ಬೌಲು, ಅಲ್ಲಿಗೆ ಹಾಕ್ಬೇಕು. ಕೈ ಹಿಂದೆ ಕಟ್ಟಿರ್ಬೇಕು, ಯಾವುದೇ ಕಾರಣಕ್ಕೂ ಕೈನ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ನಿಮ್ಗೆ ಟೈಮ್ ಕೊಡ್ತಾ ಇರೋದು ನಾನು ಕೇವಲ 1 ನಿಮಿಷ. ಓಕೆ, ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮುಂದೆ ಬಾ ನೀನು.
ಸೂಪರ್ ಗುರು. Stop, stop, stop. I don't have strength. ಕವಿತಾ 3 ಆರೆಂಜಸ್, ನಾಟ್ ಬ್ಯಾಡ್. ಅಂಡ್ ಸಪ್ನಾ 1, ಮಮ್ಮಿ ನಂಬರ್ 1. ಪ್ರಯತ್ನ. ಸೂಪರ್, ಆಲ್ ದ ವೆರಿ ಬೆಸ್ಟ್. ಹಲೋ, ಹೌ ಆರ್ ಯು? ರೆಡಿ ಇದ್ದೀರಾ? ಕಮಾನ್. ಓಕೆ, ಈಗ ನಿಮಗೆ 1 ಮಿನಿಟ್ ಟೈಮ್ ಕೊಡ್ತೀನಿ. ಈಗ ಕವಿತಾ ಆಲ್ರೆಡಿ 3 ಆರೆಂಜಸ್ನ ಬೌಲಲ್ಲಿ ಹಾಕಿರೋದು. ನಿಮ್ಮಿಬ್ಬರಲ್ಲಿ ಯಾರಾದರೂ 3 ಆರೆಂಜಸ್ಗಿಂತ ಜಾಸ್ತಿ ಹಾಕಿದ್ರೆ ದೇ ವಿಲ್ ಬಿ ಡಿಕ್ಲೇರ್ಡ್ ಆಸ್ ವಿನ್ನರ್ಸ್ ಆಫ್ ದಿಸ್ ರೌಂಡ್. ಇಲ್ಲ ಅಂದ್ರೆ ಕವಿತಾ ವಿಲ್ ಬಿ ದ ವಿನ್ನರ್ ಆಫ್ ದಿಸ್ ರೌಂಡ್. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಾನು ಕೈ 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 ಯೂಸ್ ಮಾಡಂಗಿಲ್ಲ. ಹುಷಾರು, ಹುಷಾರು, ಏ ಹುಷಾರು. ಅವ್ರಿಗೂ ಬಿಡು. ಅವ್ರಿಗೊಂದು ತಗೊಳಕ್ಕೆ. ಇಬ್ರು ಜೊತೆಲಿ ಹೋಗಿ ಹಾಕಿ ಈಗ. ಸ್ಟಾಪ್. ನಾ ಹಾಕಿ ಚಿಕನ್ ಕೆಲ್ಸಕ್ಕೆ ಬಂತು ಬಿಡಿ ಇವತ್ತು. ಏನು ಅಂದ್ರೆ ಗಿರ್ಜಮ್ಮ ನಾನು ಒಟ್ಟಿಗೆ 5 ವರ್ಷ ಕೆಲಸ ಮಾಡಿದ್ವಿ ಒಂದ್ ಸೀರಿಯಲ್ ಅಲ್ಲಿ. ಪ್ರತಿ ಸಲ ನನಗಿಷ್ಟ ಅಂತ ಸೃಜನ್ ಮನೇಲಿ ಏನ್ ಅಡಿಗೆ ಮಾಡಿದ್ರು ತಗೊಂಡ್ ಬರ್ತಾ ಇದ್ರು. ಅಂಡ್ ಅವಳು ಯಾರು ತಿಂತಾ ಇದ್ಲು. ಎಷ್ಟು ಸ್ವೀಟ್ ಲೇಡಿ ಅಂದ್ರೆ ಅಷ್ಟು ಜನಕ್ಕೂ ನಮ್ ಸೆಟ್ ಅಲ್ಲೇ ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸ್ತಾ ಇದ್ರು. ಐ ಲವ್ ಯು ಗಿರ್ಜಮ್ಮ. ನಿನ್ಗೆ 5 ವರ್ಷ ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ಸೃಜನ್ ಏನೇ ಚಿಕನ್ ಮಾಡಿದ್ರು ತಂದು ಕೊಡ್ತಾ ಇದ್ರು ಅಂತ. ಅಲ್ಲೂ ಮಾಡ್ತಾ ಇದ್ರು. ಅಂದ್ರೆ ನಾನ್ ಮಾಡಿದ ಚಿಕನ್ ಇವಾಗ ವರ್ಕೌಟ್ ಆಗಿದೆ. ಕ್ರೆಡಿಟ್ ಶುಡ್ ಗೋ ಟು ಮೀ. ಓಕೆ, ಸೊ ವಾಣಿ ಟೋಟಲಿ 6 ಆರೆಂಜಸ್ನ ಹಾಕಿದ್ಯಮ್ಮ. ದಮಯಂತಿ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು 1 ಆರೆಂಜ್ ಹಾಕಿದಿರಾ, which is also very good. Congratulations. So the winner of this round is again Vani. ಇರು, ನಾನ್ ಬರ್ತೀನಿ ಇಲ್ಲಿಂದ. So congratulations Vani. Thank you. All the very best. Congratulations. ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ಸಪ್ನಾ ಒಂದ್ಸಲಿ ಹಾಗೆ ವಾಣಿ 2 ಸಲ ವಿನ್ ಆಗಿದೆ. ಬಟ್ ಇವಾಗ ಕಡೆಯ ಸುತ್ತು ಏನು ಅಂದ್ರೆ ಇದು ಆರ್ಮ್ ರೆಸ್ಲಿಂಗ್. ಸೊ ಇವಾಗ ನೀವೇ ಟೀಮ್ ಮಾಡ್ಕೊಂಡ್ಬಿಡ್ತೀರಾ ಯಾರ್ಯಾರ ಜೊತೆ ಆರ್ಮ್ ರೆಸ್ಲಿಂಗ್ ಮಾಡೋದಂತ? ನೀವ್ ಟೀಮ್ ಮಾಡಿ, ನೋ ಪ್ರಾಬ್ಲಮ್. ನಾನ್ ಟೀಮ್ ಮಾಡ್ಬಿಡ್ಲಾ? ಟೀಮ್ ಯಾರ್ಯಾರು ಅಂದ್ರೆ ಸಪ್ನಾ, ಆಮೇಲೆ ವಾಣಿ, ಆಮೇಲೆ ಕವಿತಾ, ಆಮೇಲೆ ನೀವು. ಓಕೆನಾ? ಆದ್ರೆ ನೀವ್ ಆಡಂಗಿಲ್ಲ, ನಿಮ್ ಮಕ್ಳು ಆಡೋದು. ಓಕೆನಾ? ಗರ್ಲ್ಸ್ ವರ್ಸಸ್ ಗರ್ಲ್ಸ್, ಬಾಯ್ಸ್ ವರ್ಸಸ್ ಬಾಯ್ಸ್. ಓಕೆನಾ? ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಏನಂದ್ರೆ, ಇವಾಗ ಸಪೋಸ್ ಇಡ್ಲಿ ಸಪ್ನಾ ಮಗಳು ಗೆದ್ಲು ಅಂತ, ಆಮೇಲೆ ಕವಿತಾ ಮಗ ಗೆದ್ದ ಅಂತ, ಲಾಸ್ಟ್ ಅಲ್ಲಿ ನೀವಿಬ್ರು ಬಂದು ಆರ್ಮ್ ರೆಸ್ಲಿಂಗ್ ಮಾಡಿ. ಓ, ತ್ರಿಶು ರೆಡಿನಾ? ಬನ್ನಿ. ರೆಡಿ? ಫುಲ್ ಎನರ್ಜಿ. 1 2 3 ಗೋ. ಹಾಗೆ ಹೋಯ್ತಾ? ಸ್ಟಾರ್ಟೇ ಆಗಿದ್ ಗೊತ್ತಾಗ್ಲಿಲ್ಲ. ಸರಿ ಸರಿ, ಒಂದು ಹ್ಯಾಂಡಿಕ್ಯಾಪ್ ಇವಾಗ ಇಲ್ಲಿಂದ. ಓಕೆ, 1 2 3 ಸ್ಟಾರ್ಟ್. ಕಮಾನ್. ರಾಮ, ನೀನು ಇವಳು ಹಿಂಗ್ ಹಿಡ್ಕೊಂಡು ಹಿಂಗೆ ಹೇಳ್ಕೊತಾ ಇದ್ದಾಳೆ. ನೀನು ಆಕ್ಚುಲಿ ಏನ್ ಗೊತ್ತಾ, ಹಿಂಗ್ ಮಾಡಿದ್ರೆ ನೀನ್ ವಿನ್ನು, ಹಿಂಗ ಆಗ್ಬಿಟ್ರೆ ಇವಳು ವಿನ್ನು. ಓಕೆ, ರೆಡಿ? 1 2 3 ಗೋ. ಸೂಪರ್, ವೆರಿ ಗುಡ್ ಜಯ. ಓಕೆ, ಸರಿ, ಇಬ್ರು ಕೂತ್ಕೊಳ್ಳಿ. ಈಗ ವಾಣಿ, ನೀನ್ ಇಲ್ಲಿ ಬರ್ಬೇಕಾಗುತ್ತೆ ನೆಕ್ಸ್ಟ್. ನೋಡೋಣ, ಬನ್ರೋ ಬಾಯ್ಸ್. ಫುಲ್ ಜೋಶ್. ಇಬ್ರು 5 ಟಿಪ್ಸ್ ಹೊಡಿರಿ ಬೇಗ. ಟಿಪ್ಸು 1 2 3 4
5 ಮತ್ತೆ ಎನರ್ಜಿ ಬಂತಾ ಇಲ್ಲ ಇರೋದು ಹೋಯ್ತಾ? ತನೀಶ್ ಅಂಡ್ ಮುಕುಲ್, ಆಲ್ ದ ವೆರಿ ಬೆಸ್ಟ್. 1 2 ಗೋ. ಓಕೆ ಮುಕುಲ್, ಇವಾಗ ನಿಮ್ಮಮ್ಮಿ ಆಮೇಲೆ ವಾಣಿಶ್ರೀ ಆಂಟಿ ಇಬ್ರು ಆಡ್ತಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಓಕೆನಾ? ರೆಡಿನಾ ದಮಯಂತಿಯವ್ರೆ? 1 2 3 ಗೋ. ಆಗಿದಾಗ್ಲಿ, ಯಾರು ಡಿಸ್ಟರ್ಬ್, ನಾನು ವಾಣಿ ಆಡ್ತೀವಿ ಈಗ. ಸುಜಾ, ತೋತೋದ್ರೆ ಅವಮಾನ ಆಗುತ್ತೆ. ಪರವಾಗಿಲ್ಲಮ್ಮ. ಸೊ ಈ ಸುತ್ತ ನಾನು ಕೂಡ ಗೆದ್ದಿರೋದು ವಾಣಿ. ವಾಣಿ, ನೀನ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಲಿ ಅಂತ ಪಿಜನ್ ಹೋಮ್ ಅಪ್ಲೈನ್ಸಸ್ ಇಂದ ನಿನಗೆ ಬ್ಯೂಟಿಫುಲ್ ಆಗಿರೋ ಒಂದು ಕುಕ್ಕರ್ ಕೊಡ್ತೀನಿ. ಸೊ ಇಟ್ ವಾಸ್ ಅ ಸೆಲೆಬ್ರೇಷನ್. ಮೊದಲನೆಯ ನಮ್ಮ ಒಂದು ಎಪಿಸೋಡ್ಗೆ ನೀವೆಲ್ಲ ಬಂದ್ರಿ, ಮಕ್ಕಳೆಲ್ಲ ಬಂದ್ರು. ಮಕ್ಕಳಿಗೆ ಅಂತ ನಾವು ಚಾಕ್ಲೇಟ್ಸ್ ಇಟ್ಟಿದೀವಿ. ಇವಾಗ ಏನು ಅಂದ್ರೆ ಕವಿತಾ ಆಮೇಲೆ ನಮ್ಮ ದಮಯಂತಿ ಅವರು ಎಷ್ಟು ಸೂಪರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಕುಬೇರನ್ ಸಿಲ್ಕ್ಸ್ ಇಂದ ಒಂದೊಂದು ಸೀರೆಯನ್ನ ಕೊಡ್ತಾ ಇದೀವಿ. ಹಾಗೆ ಎಲ್ಲ ಇವತ್ತು ಪಾರ್ಟಿಸಿಪೇಟ್ ಮಾಡಿರೋ ಮಮ್ಮೀಸ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಅದೇನು ಅಂದ್ರೆ ಶ್ರೇಯಾ ಕ್ರಿಯೇಷನ್ಸ್ ಅವರ ವತಿಯಿಂದ ವೇರ್ ಯೋರ್ ಡ್ರೀಮ್ ಅನ್ನುವಂತಹ ಸೆಮೈ ಪ್ರೆಷಿಯಸ್ ಜ್ಯುವೆಲ್ರಿ ಗಿಫ್ಟ್. ಓಕೆ, ಇವತ್ತಿನ ನಮ್ಮ ಇಂಥ ಒಂದು ಬ್ಯೂಟಿಫುಲ್ ಓಪನಿಂಗು ನಮ್ಮಮ್ಮ ಇಲ್ಲದೆ ಇದ್ರೆ ಸಾಧ್ಯನೇ ಆಗ್ತಾ ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮಮ್ಮಿ ನಂಬರ್ 1. ಪ್ಲೀಸ್ ದಯವಿಟ್ಟು ಇಲ್ಲಿ ಬನ್ನಿ. ಎಲ್ಲ ಮಕ್ಕಳು ಹೇಳಿದಾಗೆ ಅವರ ಮಮ್ಮಿ ಅವರಿಗೆ ನಂಬರ್ 1. ಆದ್ರೆ ರಿಯಲ್ ಮಮ್ಮಿ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗಿರಿಜಮ್ಮ ಆಗಿರುವಂತ ನಮ್ಮ ಮಮ್ಮಿನೇ ಮಮ್ಮಿ ನಂಬರ್ 1 ಅಂತ ಹೇಳ್ಬೋದು. ಸೊ ಅದಕ್ಕೆ ಅಮ್ಮನಿಗೆ ಒಂದು ಸ್ಪೆಷಲ್ ಒಂದು ಆನರ್ ಇದೆ. ಅಮ್ಮ ಪೂರೇನೆ ಅಂದರು ನೀ ನನ್ನ ದೇವರು. ನೀವೆಲ್ಲ ಇವತ್ತಿನ ಈ ಸಂಚಿಕೆಯನ್ನ ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾಳೆಯಿಂದ ರಿಯಲ್ ಕಾಂಪಿಟೇಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮಮ್ಮಿಗಳು ಬರ್ತಾರೆ, ಅವರ ಪುಟ್ರಾಣಿ ಬೇಬೀಸ್ ಜೊತೆ ಇಲ್ಲಿ ಬಂದು ಇದೇ ತರ ಹಣಾಹಣಿ ನಡೆಸ್ತಾರೆ. ಸಿಕ್ಕಾಪಟ್ಟೆ ಮಜಾ ಇದೆ, ಒಳ್ಳೆಯ ಒಂದು ಟೈಮ್ ಪಾಸ್. ಮರಿಬೇಡಿ, ನಾಳೆ 9 ಗಂಟೆಗೆ ವಾಪಸ್ ಬರ್ತೀನಿ. ಗಿರ್ಜಮ್ಮನ್ ಸನ್ನು, ನಾನ್ ನಿಮ್ ಸುಜನ್ನು. ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್. ದಿಸ್ ಇಸ್ ಮಮ್ಮಿ ನಂಬರ್ 1.